ಪ್ರಿಯ ವೀಕ್ಷಕರೇ, ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕ್ಯಾಮರಾ ಮುಂದೆ ಒಂದು ಇರಾನ್, ಕ್ಯಾಮರಾ ಹಿಂದೆ ಒಂದು ಇರಾನ್. ಈ ದೇಶದಲ್ಲಿ ನಿರ್ಬಂಧಗಳ ಮಧ್ಯೆಯೂ ಕೂಡ ಬುದ್ಧಿವಂತಿಕೆಯ ಸ್ಫೋಟಗೊಳ್ಳುತ್ತೆ. ಈ ದೇಶದಲ್ಲಿ ಕಾನೂನುಗಳ ಮಿತಿಯೊಳಗೆ ಬದಲಾವಣೆಯ ಧ್ವನಿ ಎತ್ತಿ ಶಿಕ್ಷಣ, ವಿಜ್ಞಾನ ಮತ್ತು ಕಲೆ ಕ್ಷೇತ್ರಗಳಲ್ಲಿ ಮೇಲುಗೈ ಸಾಧಿಸಿದ ಸಮಾಜ ಇದೆ. ಇಲ್ಲಿಯ ಜನರು ಯೋಚಿಸೋದು ಬೇರೆ, ಜಗತ್ತು ನಂಬಿರೋದು ಬೇರೆ. ಈ ದೇಶದ ಜನ ನಿರ್ಬಂಧಗಳ ನಡುವೆ ಹುಟ್ಟಿದ ಬುದ್ಧಿವಂತ ಜನಾಂಗ. ಇದು ಯುದ್ಧದ ದೇಶವಲ್ಲ, ಇದು ಯೋಚನೆಯ ದೇಶ. ಇರಾನ್ ದೇಶ ನೀವು ಊಹಿಸಿದಂತಿಲ್ಲ. ನೀವು ಪ್ರತಿನಿತ್ಯ ಟಿ.ವಿ. ಮಾಧ್ಯಮಗಳಲ್ಲಿ ಇರಾನ್ ಇಂದು ಎದುರಿಸ್ತಾ ಇರೋ ಸಮಸ್ಯೆಗಳು, ಪ್ರಸ್ತುತ ನಡೀತಿರೋ ವಿಚಾರಗಳನ್ನು ಎಲ್ಲೆಲ್ಲೂ ಕೂಡ ನೋಡ್ತಾನೆ ಇರ್ತೀರ. ಟಿ.ವಿ. ಚಾನಲ್ಗಳು ಕೇವಲ ಸಮಸ್ಯೆಯನ್ನು ತೋರಿಸ್ತವೆ, ಆದರೆ ಡಾಕ್ಯುಮೆಂಟ್ರಿ ದೇಶದ ಆತ್ಮವನ್ನು ತೋರಿಸುತ್ತೆ. ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಮಣ್ಣಿನೊಳಗೆ ಮಲಗಿದೆ. ಕೆಲವರು ಇರಾನನ್ನು ಭಯದಿಂದ ನೋಡ್ತಾರೆ, ಇನ್ನು ಕೆಲವರು ರಹಸ್ಯಗಳ ದೇಶ ಅಂತ ಹೇಳ್ತಾರೆ. ಮರುಭೂಮಿಯ ನಡುವೆ ಹುಟ್ಟಿದ ನಾಗರಿಕತೆ, ಇತಿಹಾಸ, ಕಾವ್ಯ ಮತ್ತು ಸಾವಿರಾರು ವರ್ಷಗಳ ಸಂಸ್ಕೃತಿಯನ್ನು ಹೊಂದಿರೋ ಇರಾನ್ ದೇಶದ ಅದ್ಭುತ ಮತ್ತು ವಿಸ್ಮಯಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಹಿಂದೆ ಪರ್ಷಿಯಾ ಎಂದು ಕರೆಯಲ್ಪಡುತ್ತಿದ್ದ ಇರಾನ್ ಎಂದರೆ ಆರ್ಯರ ಭೂಮಿ ಎಂದರ್ಥ. 1930ರ ದಶಕದಿಂದಲೂ ಈ ದೇಶಕ್ಕೆ ಇರಾನ್ ಎಂಬ ಅಧಿಕೃತ ಹೆಸರನ್ನು ಇಡಲಾಗಿದೆ. ಇರಾನಿಯನ್ನರು ಕ್ರಿಸ್ತಪೂರ್ವ 7000ದಿಂದ ಈ ಪ್ರದೇಶದಲ್ಲಿ ವಾಸ ಮಾಡ್ತಾಯಿದ್ರು ಅನ್ನೋದಕ್ಕೆ ಪುರಾವೆಗಳು ಸಿಗುತ್ತೆ. ಈ ದೇಶ ಮರುಭೂಮಿಯ ಜೊತೆಗೆ ಸುಂದರವಾದ ಪರ್ವತ ಶ್ರೇಣಿಗಳು, ಸೊಂಪಾದ ಕಾಡುಗಳನ್ನು ಕೂಡ ಹೊಂದಿದೆ. ಇರಾನ್ ಪರ್ಷಿಯನ್ ಕೊಲ್ಲಿ ಮತ್ತು ಕ್ಯಾಸ್ಪಿಯನ್ ಸಮುದ್ರದ ಮೇಲಿನ ಅದ್ಭುತ ಕರಾವಳಿಗೆ ಹೆಸರುವಾಸಿಯಾಗಿದೆ. ಅಫ್ಘಾನಿಸ್ತಾನ, ಅರ್ಮೇನಿಯಾ, ಅಜರ್ಬೈಜಾನ್, ಇರಾಕ್, ಪಾಕಿಸ್ತಾನ, ಟರ್ಕಿ ಮತ್ತು ತುರ್ಕಮೆನಿಸ್ತಾನ್ ದೇಶಗಳೊಂದಿಗೆ ಇದು ಗಡಿಯನ್ನು ಹಂಚಿಕೊಳ್ಳುತ್ತೆ. ಈ ದೇಶದಲ್ಲಿ 99% ಜನ ಇಸ್ಲಾಂ ಧರ್ಮವನ್ನು ನಂಬ್ತಾರೆ. ಇಸ್ಲಾಂ ಧರ್ಮದ ಒಳಪಂಗಡವಾದ ಶಿಯಾ ಮುಸ್ಲಿಮರು ಈ ದೇಶದಲ್ಲಿ 90ರಿಂದ 95% ಇದ್ದಾರೆ. ಸುನ್ನಿ ಮುಸ್ಲಿಮ್ಸ್ ಇಲ್ಲಿ ಕೇವಲ 5% ಇದ್ದಾರೆ. ಇತರ ಧರ್ಮಗಳು ಒಂದು ಸಣ್ಣ ಭಾಗದಷ್ಟಿವೆ. ಈ ದೇಶದ ಜನಸಂಖ್ಯೆಯಲ್ಲಿ ಸುಮಾರು 70% ಜನ 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ. ಇರಾನ್ ಈ ಗ್ರಹದ ಅತ್ಯಂತ ಕಿರಿಯ ಜನಸಂಖ್ಯೆಯಲ್ಲಿ ಒಂದಾಗಿದೆ. ಇಲ್ಲಿನ ಯುವ ಜನಸಂಖ್ಯೆ ದೇಶದಲ್ಲಿ ರಾಜಕೀಯ ಚಟುವಟಿಕೆಗಳನ್ನು ನಿಜವಾಗಿಯೂ ರೂಪಿಸುವ ಪ್ರವೃತ್ತಿಯನ್ನು ಹೊಂದಿರೋದ್ರಿಂದ ಅವರ ಎಲ್ಲ 57 ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಅತ್ಯಂತ ರಾಜಕೀಯವಾಗಿ ಸಕ್ರಿಯರಾಗಿರ್ತಾರೆ ಅಂತ ಹೇಳಲಾಗುತ್ತೆ. ಪ್ರಸ್ತುತ ಈ ದೇಶದ ಜನಸಂಖ್ಯೆ ಸರಿಸುಮಾರು 9,20,00,000 ಇರ್ಬೋದು ಅಂತ ಅಂದಾಜು ಮಾಡಲಾಗಿದೆ. ಇದು ಮಧ್ಯಪ್ರಾಚ್ಯದಲ್ಲಿ 2ನೇ ಅತಿ ದೊಡ್ಡ ದೇಶ, ವಿಶ್ವದ 17ನೇ ಅತಿ ದೊಡ್ಡ ದೇಶವಾಗಿದೆ. ಈ ದೇಶಕ್ಕೆ ಅಧಿಕೃತವಾಗಿ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಅಂತ ಕರೀತಾರೆ. ಪ್ರಮುಖವಾಗಿ ಇರಾನಿ ಭಾಷೆಯನ್ನು ಮಾತನಾಡುವ ಇಲ್ಲಿನ ಜನ ಟರ್ಕಿಷ್, ಕುರ್ದಿಷ್, ಗಿಲಾಕಿ ಮತ್ತು ಅರೇಬಿಕ್ ಭಾಷೆಗಳನ್ನು ಕೂಡ ಮಾತಾಡ್ತಾರೆ. ಈ ದೇಶದಲ್ಲಿ ಒಬ್ಬ ವ್ಯಕ್ತಿ ಕನಿಷ್ಠ 2 ಭಾಷೆಗಳನ್ನು ಮಾತಾಡ್ತಾನೆ. ಇರಾನ್ ದೇಶದ ದೊಡ್ಡ ನಗರ ಟೆಹರಾನ್ ಈ ದೇಶದ ರಾಜಧಾನಿಯಾಗಿದೆ. ವೀಕ್ಷಕರೇ, ಇರಾನಿನ ಹೆಚ್ಚಿನ ಭಾಗಗಳು ಶುಷ್ಕ ಮರುಭೂಮಿ ಹವಾಮಾನವನ್ನು ಹೊಂದಿದ್ದಾವೆ. ಈ ದೇಶದಲ್ಲಿ ಬೇಸಿಗೆ ಕ್ರೂರವಾಗಿ ಬಿಸಿಯಾಗಿರುತ್ತೆ, ಆದರೆ ಚಳಿಗಾಲ ಅಷ್ಟೇ ಕ್ರೂರವಾಗಿ ತಂಪಾಗಿರುತ್ತೆ. ಶೀತದ ಸಮಯದಲ್ಲಿ ಉತ್ತರದ ನಗರಗಳಲ್ಲಿ ಹಿಮ ಸಾಮಾನ್ಯವಾಗಿರುತ್ತೆ. ಇಲ್ಲಿ ನಾವು ಅರ್ಥೈಸ್ಕೋಬೇಕಾಗಿರೋ ವಿಚಾರ ಏನಂದರೆ, ಇರಾನ್ ಅರಬ್ ದೇಶ ಅಲ್ಲ, ಇರಾನಿಯನ್ನರು ಪರ್ಷಿಯನ್ನರು. ಇರಾನ್ ಅರಬ್ ದೇಶ ಎನ್ನುವ ತಪ್ಪು ಕಲ್ಪನೆ ಕೆಲವರಿಗಿದೆ. ಮಧ್ಯಪ್ರಾಚ್ಯದ ಹೆಚ್ಚಿನ ದೇಶಗಳು ಅರೇಬಿಕ್ ಮಾತಾಡ್ತವೆ, ಆದರೆ ಇರಾನಿಯನ್ನರು ಅರೇಬಿಕ್ ಮಾತಾಡೋದಿಲ್ಲ. ಅವರ ಪರ್ಷಿಯನ್ ಭಾಷೆ ಅಥವಾ ಪಾರ್ಸಿಯನ್ನು ಮಾತಾಡ್ತಾರೆ. 61% ಇರಾನಿಯನ್ನರು ಪರ್ಷಿಯನ್ ಆಗಿದ್ದರೂ ಕೂಡ ಅಲ್ಲಿ ಅಜರೀಸ್, ಕುರ್ದಿಷ್, ಲಾರ್ಸ್, ಅರಬರು, ಬಲೂಚಿಗಳು ಮತ್ತು ಇತರ ಜನಾಂಗೀಯ ಗುಂಪುಗಳನ್ನು ಈ ದೇಶ ಒಳಗೊಂಡಿದೆ. ಈ ದೇಶದ ರಾಜಧಾನಿ ಟೆಹರಾನ್ಗೆ 6,000 ವರ್ಷಗಳ ಇತಿಹಾಸವಿದೆ. ಒಂದು ಕಾಲದಲ್ಲಿ ಈ ಟೆಹರಾನ್ ನಗರ ಭಾರತದಿಂದ ಈಜಿಪ್ಟ್ವರೆಗೆ ವಿಸ್ತರಿಸಿದ ಸಾಮ್ರಾಜ್ಯದ ಹೃದಯ ಆಗಿತ್ತು. 1925ರಿಂದ 1979ರವರೆಗೆ ಪೆಹಲವಿ ರಾಜವಂಶದ ರೆಜಾ ಶಾ ಪಹಲವಿ ಈ ದೇಶದಲ್ಲಿ ಅಧಿಕಾರವನ್ನು ಮಾಡ್ತಾರೆ. ದೇಶವನ್ನು ಆಧುನೀಕರಿಸ್ತಾರೆ. 1953ರಲ್ಲಿ ಜನರಿಂದ ಆಯ್ಕೆಯಾದ ಪ್ರಧಾನಿ ಮೊಸಾದಿಕ್ ಅವರನ್ನು ಅಮೆರಿಕ, ಬ್ರಿಟನ್ ಸಹಾಯದಿಂದ ಕೆಳಗಿಳಿಸಲಾಗುತ್ತೆ. 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗುತ್ತೆ. ಜನರಿಗೆ ರೆಜಾ ಶಾ ಪಹಲವಿ ಆಡಳಿತ ಇಷ್ಟ ಇರಲಿಲ್ಲ. ಪ್ರತಿಭಟನೆಗಳನ್ನು ಶುರು ಮಾಡ್ತಾರೆ. ಆಗ ಅಯೋತೊಲ್ಲಾ ಖೊಮೇನಿ ನೇತೃತ್ವದಲ್ಲಿ ಒಂದು ಕ್ರಾಂತಿ ನಡೆಯುತ್ತೆ. ರಾಜನನ್ನು ಹೊರಹಾಕಿ ಈ ಖೊಮೇನಿ ಇಸ್ಲಾಮಿಕ್ ರಿಪಬ್ಲಿಕ್ ಸ್ಥಾಪನೆಯನ್ನು ಮಾಡ್ತಾರೆ. ಅಂದರೆ ಅಂದಿನಿಂದ ಧರ್ಮ ಆಧಾರಿತ ಸರ್ಕಾರ ಆರಂಭ ಆಯಿತು. ಈ ದೇಶದಲ್ಲಿ 2 ರೀತಿಯ ಅಧಿಕಾರಗಳಿದ್ದಾವೆ. ಒಂದು ಸರ್ವೋಚ್ಚ ನಾಯಕ. ಈ ದೇಶದ ಅತಿ ದೊಡ್ಡ ಅಧಿಕಾರ, ಸೇನೆ, ನ್ಯಾಯಾಂಗ, ಮಾಧ್ಯಮಗಳ ಮೇಲೆ ಹಿಡಿತ ಎಲ್ಲವೂ ಕೂಡ ಈ ಸರ್ವೋಚ್ಚ ನಾಯಕನ ಕೈಲಿರುತ್ತೆ. ಎರಡನೇದಾಗಿ ಪ್ರೆಸಿಡೆಂಟ್ ಮತ್ತು ಪಾರ್ಲಿಮೆಂಟ್. ಇಲ್ಲಿ ಜನರಿಂದ ಚುನಾವಣೆ ಆಗುತ್ತೆ, ಆದರೆ ಆಯ್ಕೆಯಾದವರಿಗೆ ಸಂಪೂರ್ಣ ಸ್ವತಂತ್ರ ಮತ್ತು ಅಧಿಕಾರ ಇರೋದಿಲ್ಲ. ಇಲ್ಲಿ ಧರ್ಮ ಆಧಾರಿತ ಆಡಳಿತ ಜಾರಿಯಲ್ಲಿದ್ದು ಚುನಾವಣೆ ಇದ್ದರೂ ಕೂಡ ನಿಜವಾದ ಅಧಿಕಾರ ಧಾರ್ಮಿಕ ನಾಯಕರ ಕೈಯಲ್ಲಿದೆ. ಇರಾನ್ನಲ್ಲಿ ಕೆಲವು ಕಠಿಣ ನಿಯಮಗಳಿದ್ದಾವೆ, ವಿಶೇಷವಾಗಿ ಮಹಿಳೆಯರಿಗೆ. ಈ ನಿಯಮದ ಅಡಿಯಲ್ಲಿ ಜನರನ್ನು ಅನೇಕ ಬಾರಿ ನಿಗ್ರಹಿಸಲಾಗುತ್ತೆ.
ಶರಿಯಾ ಕಾನೂನನ್ನು ಕಟ್ಟುನಿಟ್ಟಾಗಿ ಅನುಸರಿಸೋ ಈ ದೇಶದಲ್ಲಿ ಮಹಿಳೆಯರು ಕೂಡ ಎಲ್ಲ ಸ್ವಾತಂತ್ರ್ಯವನ್ನು ಹೊಂದಿದ್ರು. ಆದರೆ 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇಲ್ಲಿ ಸಂಪೂರ್ಣ ಪರಿಸ್ಥಿತಿ ಬದಲಾಗುತ್ತೆ. ಯಾವಾಗ ಈ ದೇಶವನ್ನು ಇಸ್ಲಾಮಿಕ್ ದೇಶ ಅಂತ ಘೋಷಣೆ ಮಾಡಿದರೋ ಅಂದಿನಿಂದ ಶರಿಯಾ ಕಾನೂನನ್ನು ಕಟ್ಟುನಿಟ್ಟಾಗಿ ಇಲ್ಲಿ ಪಾಲನೆ ಮಾಡಲಾಗುತ್ತೆ. ಅದರ ನಂತರ ಈ ದೇಶದಲ್ಲಿ ನಡೆದಿದ್ದು ಮತ್ತು ನಡೀತಾ ಇರೋದು ಎಲ್ಲ ವಿಚಿತ್ರ ನಿಯಮಗಳೇ. ಉದಾಹರಣೆಗೆ, ಮಹಿಳೆಯರು ಪುರುಷರೊಂದಿಗೆ ಕೈ ಕುಲುಕುವಂತಿಲ್ಲ. ಇಲ್ಲಿ ಪುರುಷರಿಗೆ ಮಾತ್ರ ವಿಚ್ಛೇದನದ ಹಕ್ಕಿದೆ. ಮಹಿಳೆಯರಿಗೆ ತಮ್ಮ ಗಂಡನನ್ನು ಬಿಡೋ ಹಕ್ಕಿಲ್ಲ. ಅದಕ್ಕೆ ವಿರುದ್ಧವಾಗಿ ಗಂಡ ಮಹಿಳೆಯೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದಿದ್ರೆ ಇಲ್ಲಿ ಮಹಿಳೆಯರು ತನ್ನ ಪತಿ ಅನುಮತಿ ಕೊಡೋವರೆಗೂ ಹೊರಗಡೆ ಹೋಗೋ ಹಾಗಿಲ್ಲ. ಗಂಡನ ಅನುಮತಿ ಇಲ್ಲದೆ ಹೆಂಡತಿ ಹೊರಗಡೆ ಹೋದರೆ ಅವಳನ್ನು ಶಿಕ್ಷೆಗೆ ಒಳಪಡಿಸ್ಬೋದು. ಇಲ್ಲಿನ ಮಹಿಳೆಯರು ಬಿಗಿಯಾದ ಬಟ್ಟೆಗಳನ್ನು ಧರಿಸೋ ಹಾಗಿಲ್ಲ. ಇಲ್ಲಿಯ ಮಹಿಳೆಯರು ಬುರ್ಕಾ ಧರಿಸೋದು ಕಡ್ಡಾಯ ಆಗಿದೆ. ಈ ತರಹದ ಕಾರಣಗಳು ಇಲ್ಲಿಯ ಜನರ ಅಸಮಾಧಾನಕ್ಕೆ ಮತ್ತು ಇಲ್ಲಿಯ ಪ್ರಸ್ತುತ ಬೆಳವಣಿಗೆಗಳಿಗೆ ಕಾರಣ ಆಗಿದ್ದಾವೆ. ವರ್ಷಗಳಿಂದ ಜನ ಇಲ್ಲಿ ಬದಲಾವಣೆಗಳನ್ನು ಕೇಳ್ತಾನೆ ಇದ್ದಾರೆ. ಆದರೆ ಸಂಘರ್ಷ ಮುಂದುವರಿತಾ ಇದೆಯೇ ಹೊರತು ಅಧಿಕಾರ ಬದಲಾಗ್ತಿಲ್ಲ. ಕ್ರಾಂತಿಯಿಂದ ಆರಂಭವಾದ ಇರಾನ್ನ ರಾಜಕೀಯ ಇಂದಿಗೂ ಕೂಡ ಪ್ರಶ್ನೆಗಳ ನಡುವೆ ಸಿಲುಕಿದೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಸಾವಿರಾರು ಮಂದಿಗಳನ್ನು ಬಲಿ ತೆಗೆದುಕೊಂಡಿದೆ. ಇದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರವೇ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಇರಾನಿನ ಇಂದಿನ ಸಂಕಷ್ಟಕ್ಕೆ ಪ್ರಮುಖ ಕಾರಣ ಅಂದರೆ ಧಾರ್ಮಿಕ ಆಡಳಿತದ ಅತಿಯಾದ ನಿಯಂತ್ರಣ, ಪ್ರಜಾಸತ್ತಾತ್ಮಕ ಸ್ವಾತಂತ್ರ್ಯದ ಕೊರತೆ, ಜನರ ಧ್ವನಿಗೆ ಅವಕಾಶವಿಲ್ಲದ ವ್ಯವಸ್ಥೆ, ನಿಜವಾದ ಸ್ವಾತಂತ್ರ್ಯದ ಕೊರತೆ. ಇವೆಲ್ಲ ಕಾರಣಗಳು ಇಂದು ಇರಾನನ್ನು ಜರ್ಜರಿತಗೊಳಿಸಿವೆ. ವೀಕ್ಷಕರೇ, ಈ ವಿಡಿಯೋದಲ್ಲಿ ರಾಜಕೀಯವನ್ನು ಹೊರಗಡೆ ಇಟ್ಟು ಮಾತಾಡ್ತಾ ಇರೋದ್ರಿಂದ ಹೆಚ್ಚಾಗಿ ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇರಾನ್ ಬಗ್ಗೆ ತಿಳಿಯಬೇಕಾದ ಸಾಕಷ್ಟು ಅದ್ಭುತ ವಿಚಾರಗಳಿದ್ದಾವೆ. ವೀಕ್ಷಕರೇ, ಈ ಇರಾನಿಯನ್ನರು ಪ್ರಾಚೀನ ಕಾಲದಿಂದಲೂ ಕೂಡ ಖಾನತ್ ಎನ್ನುವ ಒಂದು ನೀರು ಸರಬರಾಜು ವ್ಯವಸ್ಥೆಯನ್ನು ಬಳಸ್ತಾ ಇದ್ದರು. ಇದರಲ್ಲಿ ಭೂಗತ ನೀರನ್ನು ಸಂಗ್ರಹಿಸಿ ಸುರಂಗಗಳ ಮೂಲಕ ಜನರಿಗೆ ನೀರಿನ ಅಗತ್ಯವಿರೋ ಸ್ಥಳಗಳಿಗೆ ಸಾಗಿಸೋದು ಇದರ ಪ್ರಮುಖ ಉದ್ದೇಶ ಆಗಿತ್ತು. ಈ ಖಾನತ್ ತಂತ್ರಜ್ಞಾನವನ್ನು ಇರಾನ್ನಲ್ಲಿ ಪರ್ಷಿಯನ್ ಜನರು ಸುಮಾರು ಕ್ರಿಸ್ತಪೂರ್ವ 1000 ಸುಮಾರಿಗೆ ಅಭಿವೃದ್ಧಿಪಡಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಖಾನತ್ಗಳು ಮೂಲತಃ ಬಾವಿಗಳಂತೆಯೇ ಲಂಬವಾದ ಶಾಫ್ಟ್ಗಳ ಸರಣಿಯಾಗಿದ್ದು ಇವುಗಳನ್ನು ಇಳಿಜಾರಾದ ಸುರಂಗಗಳಿಂದ ಸಂಪರ್ಕಿಸಲಾಗಿದೆ. ಈ ಖಾನತ್ಗಳು ಯಾವುದೇ ಪಂಪ್ ಬಳಕೆ ಇಲ್ಲದೆ ಭೂಗತದಿಂದ ಮೇಲ್ಮೈಗೆ ದೊಡ್ಡ ಪ್ರಮಾಣದ ನೀರನ್ನು ಪರಿಣಾಮಕಾರಿಯಾಗಿ ತಲುಪಿಸ್ತಾ ಇದ್ವು. ಸರಿಸುಮಾರು 2750 ಕಿಲೋಮೀಟರ್ ಉದ್ದದ ಈ ಕಾಲುವೆಗಳು ಸಾವಿರಾರು ವರ್ಷಗಳ ಹಿಂದೆ ನಿರ್ಮಿಸಲ್ಪಟ್ಟಿದ್ದವು ಮತ್ತು ಇನ್ನೂ ಕೂಡ ಬಳಕೆಯಲ್ಲಿದ್ದಾವೆ. ಇತಿಹಾಸದಲ್ಲೇ ಮೊದಲ ಹವಾನಿಯಂತ್ರಿತ ವ್ಯವಸ್ಥೆಯಾಗಿರೋ ಈ ಚಾನಲ್ಗಳನ್ನು ನೀವು ದೊಡ್ಡ ನಗರಗಳಲ್ಲಿ ನೋಡ್ಬೋದು. ನಿಮಗೆ ಆಶ್ಚರ್ಯ ಆಗ್ಬೋದು, ಇರಾನನ್ನು ಪಿಸ್ತಾದ ರಾಜಧಾನಿ ಅಂತ ಕರೀತಾರೆ. ಯಾಕೆ ಅಂದರೆ ವಿಶ್ವದ ಪಿಸ್ತಾ ಉತ್ಪಾದನೆಯಲ್ಲಿ 20% ಈ ದೇಶದಿಂದಲೇ ರಫ್ತಾಗುತ್ತೆ. ಇದು ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ಇದರ ಜೊತೆಗೆ ಇಲ್ಲಿ ಹೆಚ್ಚಿನ ಪ್ರಮಾಣದ ಕೇಸರಿಯನ್ನು ಸಹ ಉತ್ಪಾದನೆ ಮಾಡಲಾಗುತ್ತೆ. ಇರಾನ್ನಲ್ಲಿ ತೈಲದ ಕೊರತೆ ಇಲ್ಲ ಅಂತ ನಮಗೆಲ್ಲರಿಗೂ ಗೊತ್ತಿರೋ ವಿಚಾರವೇ. ಇಲ್ಲಿಂದ ತೈಲವನ್ನು ವಿವಿಧ ದೇಶಗಳಿಗೆ ರಫ್ತು ಮಾಡಲಾಗುತ್ತೆ. ಈ ದೇಶ ಸರಿಸುಮಾರು 125 ಬಿಲಿಯನ್ ಬ್ಯಾರಲ್ ತೈಲವನ್ನು ಹೊಂದಿದೆ. ಇದು ವಿಶ್ವದ ತೈಲ ನಿಕ್ಷೇಪಗಳ 10% ಈ ಪರ್ಷಿಯನ್ ಕೊಲ್ಲಿ ಇಡೀ ಪ್ರಪಂಚದ ತೈಲ ನಿಕ್ಷೇಪಗಳಲ್ಲಿ 60% ಹೊಂದಿದೆ ಅಂದರೆ ಆಶ್ಚರ್ಯ ಅನಿಸುತ್ತೆ. ಇರಾನ್ ಒಂದು ದಿನಕ್ಕೆ ಸುಮಾರು 4 ಮಿಲಿಯನ್ ಬ್ಯಾರಲ್ ತೈಲವನ್ನು ಪಂಪ್ ಮಾಡುವಷ್ಟು ಕೆಪಾಸಿಟಿಯನ್ನು ಹೊಂದಿದೆ. ವೀಕ್ಷಕರ, ಇರಾನಿನ ಪಾಕ ಪದ್ಧತಿ ಹಲವಾರು ಖಾದ್ಯಗಳಿಗೆ ಹೆಸರುವಾಸಿಯಾಗಿದೆ. ಪರ್ಷಿಯನ್ ಪಾಕ ಪದ್ಧತಿ ಎಂದು ಕರೆಯಲ್ಪಡೋ ಇರಾನ್ ಅಡುಗೆಯ ಸಂಪ್ರದಾಯಗಳು ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದ್ದಾವೆ. ಕಬಾಬ್, ಫಿಲಾಫ್, ಮಸ್ತೋಕೇರ್, ಸಲಾಡ್ ಶಿರಾಜಿ, ಟೋರ್ಷರ್ ಮತ್ತು ಇತರ ಭಕ್ಷ್ಯಗಳು ಇವರ ಪಾಕ ಪದ್ಧತಿಯಲ್ಲಿ ಜನಪ್ರಿಯ ಆಗಿದ್ದಾವೆ. ಇವರ ಆಹಾರ ಪದ್ಧತಿ ಮಧ್ಯಪ್ರಾಚ್ಯ, ಗ್ರೀಕ್ ಮತ್ತು ಭಾರತೀಯ ಪಾಕ ಪದ್ಧತಿಯ ಮಿಶ್ರಣ ಆಗಿದೆ ಅಂತ ಹೇಳ್ಬೋದು. ಭಾರತೀಯ ಆಹಾರದಷ್ಟು ಮಸಾಲೆಯುಕ್ತವಾಗಿಲ್ಲದೆ ಹೋದರೂ ಕೂಡ ಇವರ ಪಾಕ ಪದ್ಧತಿ ವೈಶಿಷ್ಟ್ಯತೆಯಿಂದ ಕೂಡಿದೆ ಅಂತ ಹೇಳ್ಬೋದು. ಇರಾನಿಯನ್ನರು ಚಹಾವನ್ನು ತುಂಬ ಇಷ್ಟಪಡ್ತಾರೆ. ಇರಾನಿನ ಚಹಾವನ್ನು ಹಾಲು ಇಲ್ಲದೆ ಕಪ್ಪು ಬಣ್ಣದಲ್ಲಿ ತಯಾರಿಸಲಾಗುತ್ತೆ. ಇರಾನ್ನಲ್ಲಿ ಎಲ್ಲ ಕೂಟಗಳಲ್ಲಿ ಚಹಾವನ್ನು ನೀಡಲಾಗುತ್ತೆ. ಇವರು ಊಟದ ನಂತರ ಚಹಾವನ್ನು ಕುಡಿಯಲಿಕ್ಕೆ ಇಷ್ಟಪಡ್ತಾರೆ. ವೀಕ್ಷಕರೇ, ಇರಾನಿನ ಪರ್ಷಿಯನ್ ಕಾರ್ಪೆಟ್ಗಳು ವಿಶ್ವಪ್ರಸಿದ್ಧವಾಗಿದ್ದಾವೆ. ಇರಾನ್ನ ಕಾರ್ಪೆಟ್ ನೇಯ್ಗೆ ಕರಕುಶಲತೆ ಅನ್ನೋದು ಕಂಚಿನ ಯುಗಕ್ಕಿಂತ ಹಿಂದಿನದು ಅಂದರೆ ಆಶ್ಚರ್ಯ ಅನಿಸುತ್ತೆ. ಇದು ನಂತರ ಪ್ರಪಂಚದಾದ್ಯಂತ ಪ್ರಸಿದ್ಧವಾಯಿತು. ಪರ್ಷಿಯನ್ ಕಾರ್ಪೆಟ್ಗಳ ವ್ಯಾಪಾರ ಪ್ರಾಚೀನ ಕಾಲದಿಂದಲೂ ಕೂಡ ಅಭಿವೃದ್ಧಿಯನ್ನು ಹೊಂದಿದೆ. ಕೈಯಿಂದ ಮಾಡಿದ ಇರಾನಿನ ಕಾರ್ಪೆಟ್ಗಳನ್ನು ಅವುಗಳ ಸೊಗಸಾದ ಸೌಂದರ್ಯ ಮತ್ತು ಸೂಕ್ಷ್ಮತೆಯಿಂದಾಗಿ ಐಷಾರಾಮಿ ವಸ್ತುಗಳು ಅಂತ ಪರಿಗಣನೆ ಮಾಡಲಾಗುತ್ತೆ. ಇರಾನಿಯನ್ ಕಾರ್ಪೆಟ್ಗಳನ್ನು ಸಾಮಾನ್ಯವಾಗಿ ಪ್ರಪಂಚದಾದ್ಯಂತ ರಾಜಮನೆತನಗಳು ಮತ್ತು ಹೆಚ್ಚು ಶ್ರೀಮಂತ ಮನೆಗಳಲ್ಲಿ ಕಾಣ್ಬೋದು. ಇರಾನ್ ದೇಶ ವಿಶ್ವದಲ್ಲಿ ಕೈಯಿಂದ ಮಾಡಿದ ಕಾರ್ಪೆಟ್ಗಳ ಅತಿ ದೊಡ್ಡ ಉತ್ಪಾದಕ ಮತ್ತು ರಫ್ತುದಾರ. ಇದು ವಿಶ್ವದ ಕಾರ್ಪೆಟ್ ರಫ್ತು ಮಾರುಕಟ್ಟೆಯಲ್ಲಿ ಸುಮಾರು 30% ಕಂಟ್ರೋಲ್ ಇಟ್ಕೊಂಡಿದೆ. 2500 ವರ್ಷಗಳಿಗಿಂತ ಹಿಂದಿನಿಂದನೂ ಕೂಡ ಈ ಕಲೆಯನ್ನು ಇವರು ಕರತಲಾಮಲಕ ಮಾಡ್ಕೊಂಡಿದ್ದಾರೆ ಅಂದರೆ ಆಶ್ಚರ್ಯ ಅನಿಸುತ್ತೆ. ಇವರ ಕಾರ್ಪೆಟ್ನಲ್ಲಿ ಒಂದು ವಿಚಿತ್ರನೂ ಕೂಡ ನೋಡ್ಬೋದು. ಇವರು ದೇವರು ಮಾತ್ರ ಪರಿಪೂರ್ಣ ಅಂತ ನಂಬ್ತಾರೆ. ಆ ಕಾರಣಕ್ಕಾಗಿ ನೇಯಲಾದ ರಗ್ಗುಗಳಲ್ಲಿ ಇವರು ಉದ್ದೇಶಪೂರ್ವಕವಾಗಿ ಒಂದು ತಪ್ಪನ್ನು ಮಾಡ್ತಾರೆ. ವೀಕ್ಷಕರೇ, ಇರಾನ್ ಒಂದು ಪ್ರಾಚೀನ ಮತ್ತು ರಾಜ ಮನೆತನದ ಬೆಕ್ಕಿನ ನೆಲೆಯಾಗಿದೆ.
ಉದ್ದ ಕೂದಲಿನ ಸಾಂಪ್ರದಾಯಿಕ ಪರ್ಷಿಯನ್ ಬೆಕ್ಕು ಬಹುಶಃ ವಿಶ್ವದ ಅತ್ಯಂತ ಪ್ರಸಿದ್ಧ ಬೆಕ್ಕುಗಳಲ್ಲಿ ಒಂದಾಗಿದೆ. ಈ ಬೆಕ್ಕುಗಳು ಪರ್ಷಿಯಾದಿಂದ ಹುಟ್ಕೊಂಡಿದ್ದಾವೆ ಅಂದರೆ ಆಶ್ಚರ್ಯ ಅನಿಸುತ್ತೆ. ಉದ್ದನೆಯ ಉಣ್ಣೆಯ ಕೂದಲು, ದುಂಡಗಿನ ಚಪ್ಪಟೆ ಮುಖ ಈ ಬೆಕ್ಕುಗಳ ಸೌಂದರ್ಯವನ್ನು ಹೆಚ್ಚಿಸಿದ್ದಾವೆ. ಸುಮಾರು 2000 ವರ್ಷಗಳಿಂದ ಈ ದೇಶ ಈ ಬೆಕ್ಕುಗಳಿಗೆ ನೆಲೆಯಾಗಿದೆ. ಈ ಬೆಕ್ಕುಗಳನ್ನು 1500 ವರ್ಷಗಳಿಗಿಂತ ಮುಂಚೆ ಮೌಲ್ಯಯುತ ವ್ಯಾಪಾರ ತಳಿಗಳಾಗಿ ಯುರೋಪಿಗೆ ಪರಿಚಯಿಸಲಾಯಿತು ಅಂತ ನಂಬಲಾಗಿದೆ. 2ನೇ ಮಹಾಯುದ್ಧದ ನಂತರ ಈ ಬೆಕ್ಕುಗಳು ಅಮೆರಿಕದಲ್ಲೂ ಕೂಡ ಹೆಚ್ಚು ಜನಪ್ರಿಯವಾಗಿದ್ದಾವೆ. ಈ ಪರ್ಷಿಯನ್ ಬೆಕ್ಕುಗಳು ವಿಶ್ವದ ಅತ್ಯಂತ ಹಳೆಯ ಬೆಕ್ಕಿನ ತಳಿಗಳಲ್ಲಿ ಒಂದಾಗಿದ್ದಾವೆ. ವೀಕ್ಷಕರೇ, ನಾವು ಸಾಮಾನ್ಯವಾಗಿ ಸಭೆಗಳಿಗೆ ಅಥವಾ ಕಚೇರಿ ಕೆಲಸಗಳಿಗೆ ಹೋಗುವಾಗ ಅಧಿಕೃತ ಕೆಲಸಕ್ಕೆ ಹೋದಾಗಲೆಲ್ಲ ಸೂಟು, ಬೂಟು ಮತ್ತು ಟೈಗಳನ್ನು ಧರಿಸೋದು ಸರ್ವೇಸಾಮಾನ್ಯ. ಯಾಕೆ ಅಂದರೆ ಅದು ನಮ್ಮ ಔಪಚಾರಿಕ ನೋಟವನ್ನು ಅಧಿಕೃತ ನೋಟವಾಗಿ ಪರಿವರ್ತಿಸುತ್ತೆ. ಆದರೆ ಇರಾನ್ನಲ್ಲಿ ಟೈ ಧರಿಸೋದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಅಂದರೆ ನಿಮಗೆ ಆಶ್ಚರ್ಯ ಅನಿಸುತ್ತೆ. ಈ ದೇಶದಲ್ಲಿ ಸೂಟು ಬೂಟುಗಳೊಂದಿಗೆ ಟೈ ಧರಿಸಿರೋರನ್ನು ನೀವು ನೋಡೋದು ತುಂಬ ಅಪರೂಪ. 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಈ ಕಲ್ಚರ್ನ ಇಲ್ಲಿ ನಿಲ್ಲಿಸಲಾಗುತ್ತೆ. ಅವರು ಈ ಟೈಯನ್ನು ವೆಸ್ಟರ್ನ್ ಸಂಸ್ಕೃತಿಯ ಚಿಹ್ನೆ ಅಂತ ಪರಿಗಣಿಸ್ತಾರೆ. ಆದ್ದರಿಂದ ಸರ್ಕಾರದ ದೃಷ್ಟಿಯಲ್ಲಿ ಇದು ಇಸ್ಲಾಮಿಕ್ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಅಂತ ಪರಿಗಣಿಸಿ ಇದನ್ನು ನಿಷೇಧ ಮಾಡಿದ್ದಾರೆ. ವೀಕ್ಷಕರೇ, ಇರಾನ್ ವಿಶ್ವದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದಾದ ಜೊರಾಸ್ಟ್ರಿಯನ್ ಧರ್ಮದ ನೆಲೆಯಾಗಿದೆ. ಈ ಧರ್ಮದ ಪ್ರವಾದಿ ಜೊರಾಸ್ಟರ್ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಜೊರಾಸ್ಟ್ರಿಯನ್ನರು ಇಂದಿಗೂ ಕೂಡ ಇರಾನ್ನಲ್ಲಿ ವಾಸ ಮಾಡ್ತಿದ್ದಾರೆ. ಇರಾನಿಯನ್ನರು ಮುಸ್ಲಿಮರಾಗಿದ್ದರೂ ಕೂಡ ಕೆಲವು ಪ್ರಮುಖ ಜೊರಾಸ್ಟ್ರಿಯನ್ ಹಬ್ಬಗಳನ್ನು ಇಂದಿಗೂ ಕೂಡ ಆಚರಿಸ್ತಾರೆ. ಈ ಆಚರಣೆಯಲ್ಲಿ ಕೆಲವು ನವರಾಜ್, ಹೆಲ್ಡಾ, ಚಾರ್ಷಮ್ ಸೋರಿ ಈ ತರಹದ ನುಡಿಗುಟ್ಟುಗಳನ್ನು ಇಂದಿಗೂ ಕೂಡ ಹೇಳ್ತಾರೆ. ವೀಕ್ಷಕರೇ, ಇರಾನಿಯನ್ನರು ನಂಬಲಾಗದಷ್ಟು ಸಭ್ಯರು. ಇರಾನಿಯನ್ನರು ತಲ್ರೋವ್ ಎಂದು ಕರೆಯಲ್ಪಡುವ ವಿಶೇಷ ಸಾಮಾಜಿಕ ವ್ಯವಸ್ಥೆಯನ್ನು ಹೊಂದಿದ್ದಾರೆ. ಈ ಶಿಷ್ಟಾಚಾರ ಸಂಹಿತೆ ಮೌಖಿಕ ಮತ್ತು ಮೌಖಿಕವಲ್ಲದ ಎಲ್ಲ ಸಂವಹನಕ್ಕೂ ಕೂಡ ಅನ್ವಯಿಸುತ್ತೆ. ಅವ್ರ ಪ್ರಕಾರ ನಿಮಗೆ ಏನನ್ನಾದರೂ ನೀಡಿದಾಗ ನೀಡುವ ವ್ಯಕ್ತಿ ಒತ್ತಾಯಿಸುವವರೆಗೆ ನೀವು ಅದನ್ನು ನಿರಾಕರಿಸಬೇಕು. ಇರಾನಿಯನ್ನರು ಅಭಿನಂದನೆಯನ್ನು ಪ್ರತಿಭಟಿಸ್ತಾರೆ. ಈ ಪದ್ಧತಿಗೆ ಇವರು ತಲ್ರೋವ್ ಅಂತ ಹೇಳ್ತಾರೆ. ನೀವು ಎಂದಾದರೂ ಇರಾನಿನ ಕುಟುಂಬವನ್ನು ಭೇಟಿ ಮಾಡಿದರೆ ಸಮಯಕ್ಕೆ ಸರಿಯಾಗಿ ಹೋಗಬೇಕಾಗುತ್ತೆ, ಬೂಟುಗಳನ್ನು ತೆಗಿಬೇಕಾಗುತ್ತೆ, ಉಡುಗೊರೆಗಳನ್ನು ತರಬೇಕು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತ್ಯೇಕವಾಗಿ ಸ್ವಾಗತಿಸಬೇಕು. ಇದು ಇವರ ತಲ್ರೋವ್ ಪದ್ಧತಿಯ ಭಾಗವಾಗಿದೆ. ವೀಕ್ಷಕರ, ಈ ದೇಶದಲ್ಲಿ ಸ್ಯಾಟಲೈಟ್ ಟಿವಿಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇರಾನ್ ದೇಶದಲ್ಲಿ ಯಾರೂ ಸಹ ತಮ್ಮ ನೆಚ್ಚಿನ ಚಾನಲನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ವಿಚಾರದಲ್ಲಿ ಉತ್ತರ ಕೊರಿಯಾಗೂ ಈ ದೇಶಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕೆ ಅಂದರೆ ಇಲ್ಲಿನ ಸರ್ಕಾರ ಪಾಶ್ಚಿಮಾತ್ಯ ಚಾನಲ್ಗಳನ್ನು ನೋಡೋದ್ರಿಂದ ದೇಶದ ಸೈನಿಕರು ಹಾಳಾಗ್ಬೋದು ಅಂತ ಭಾವಿಸುತ್ತೆ. ಅದಕ್ಕಾಗಿಯೇ ಇಲ್ಲಿ ಇಂಟರ್ನೆಟ್ ಮೇಲೆ ಮಿತಿ ಇದೆ. ನೀವು ಇಂಟರ್ನೆಟ್ಟಲ್ಲಿ ಪ್ರತಿಯೊಂದನ್ನು ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ಇರಾನ್ನಲ್ಲಿ ಗೂಗಲನ್ನು ಗೂಢಾಚಾರ ತಾಣ ಅಂತ ಪರಿಗಣಿಸಲಾಗುತ್ತೆ. ಈ ದೇಶದಲ್ಲಿ ಜನ ಗೂಗಲ್ ಬಳಸ್ತಾ ಇದ್ದರೆ ಸರ್ಕಾರ ಅವರಿಗೆ ಗೂಗಲ್ ಡೇಟಾವನ್ನು ಕದೀತಾ ಇರ್ಬೋದು ಅಂತ ಮನವರಿಕೆ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಅದಕ್ಕಾಗಿಯೇ ಇರಾನ್ ಸರ್ಕಾರ ದೇಶದಲ್ಲಿ ರಾಷ್ಟ್ರೀಯ ಇಂಟರ್ನೆಟ್ಟನ್ನು ಸ್ಥಾಪನೆ ಮಾಡಿದೆ. ಅಷ್ಟೇ ಅಲ್ಲ, ಸಂದರ್ಭಕ್ಕನುಗುಣವಾಗಿ ಸಾಮಾಜಿಕ ಮಾಧ್ಯಮವನ್ನು ಕೂಡ ಇಲ್ಲಿನ ಸರ್ಕಾರ ನಿಯಂತ್ರಿಸುತ್ತೆ. 2013ರಲ್ಲಿ ಇಲ್ಲಿನ ಸರ್ಕಾರ ಫೇಸ್ಬುಕ್ ಮತ್ತು ಟ್ವಿಟರ್ನ ಬ್ಯಾನ್ ಮಾಡಿದ್ದನ್ನು ಇಲ್ಲಿ ನಾವು ಉಲ್ಲೇಖಿಸ್ಬೋದು. ವೀಕ್ಷಕರೇ, ಇಲ್ಲಿನ ಹುಡುಗಿಯರ ಬಟ್ಟೆ ಮತ್ತು ಜೀವನ ಶೈಲಿಯ ಮೇಲೆ ಸರ್ಕಾರ ನಿಯಂತ್ರಣ ಇಟ್ಕೊಂಡಿದೆ ಅಂತ ನಮಗೆಲ್ಲರಿಗೂ ಕೂಡ ತಿಳಿದಿದೆ. ಇಲ್ಲಿನ ಹುಡುಗಿಯರು ಕೂಡ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ಅವರು ಹುಡುಗರ ಬಟ್ಟೆಯನ್ನು ಧರಿಸಿ ಕ್ರೀಡಾಂಗಣಕ್ಕೆ ಹೋಗ್ತಾರೆ. ಇರಾನ್ ಮಹಿಳೆಯರಿಗೆ ತಮ್ಮ ಮುಖಗಳನ್ನು ತೋರಿಸೋದಕ್ಕೆ ಸ್ವಾತಂತ್ರ್ಯ ಇದೆ. ಆದ್ದರಿಂದ ಅವರು ಸುಂದರವಾಗಿ ಕಾಣೋದಕ್ಕೆ ಬಯಸ್ತಾರೆ. ಅಂದರೆ ಇಲ್ಲಿನ ಮಹಿಳೆಯರಿಗೆ ಮೂಗಿನ ಮತ್ತು ಮುಖದ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋ ಗೀಳು ಜಾಸ್ತಿ ಇದೆ. ವೀಕ್ಷಕರೇ, ಇರಾನಲ್ಲಿ ಹೆಬ್ಬೆರಳುಗಳನ್ನು ಮೇಲಕ್ಕೆತ್ತಿದ್ರೆ ಅಂದರೆ ಥಮ್ಸ್ ಅಪ್ ಮಾಡಿದರೆ ಕೆಟ್ಟದಾಗಿ ಪರಿಗಣಿಸಲಾಗುತ್ತೆ. ಈ ಇರಾನ್ನ ಮಧ್ಯಪೂರ್ವದ ಕೆಲವು ಭಾಗಗಳಲ್ಲಿ ಈ ಚಿಹ್ನೆಗೆ ಅಸಭ್ಯ ಅಥವಾ ಅವಮಾನಕಾರಿ ಅರ್ಥ ಇತ್ತು. ಇಂದಿಗೂ ಕೂಡ ಹಿರಿಯ ಪೀಳಿಗೆ ಇದನ್ನು ಅಪಮಾನ ಅಂತ ಪರಿಗಣಿಸುತ್ತೆ. ಮೂಲತಃ ಇರಾನ್ನಲ್ಲಿ ಥಮ್ಸ್ ಅಪ್ ಮಾಡೋದು ನಿಮ್ಮ ಮಧ್ಯದ ಬೆರಳನ್ನು ಎತ್ತಿ ಹಿಡಿಯುವುದಕ್ಕೆ ಸಮಾನವಾಗಿರುತ್ತೆ. ವೀಕ್ಷಕರೇ, ಈ ದೇಶದಲ್ಲಿ ಪೋಲಾವಾನಿ ಮತ್ತು ಜೋರ್ಖಾನಿ ಆಚರಣೆಗಳು ತುಂಬ ಪ್ರಸಿದ್ಧವಾಗಿದ್ದಾವೆ. ಪೋಲಾವಾನಿ ಅಂದರೆ ಇವರು ಆಚರಿಸೋ ಹಬ್ಬ ಆಗಿದೆ. ಜೋರ್ಖಾನಿ ಅಂದರೆ ಇವರ ಕ್ರೀಡೆ ಆಗಿದೆ. ಈ ಕ್ರೀಡೆ ಹಿಂದೆ ಯೋಧರಿಗೆ ತರಬೇತಿ ನೀಡೋ ಒಂದು ಸಾಂಪ್ರದಾಯಿಕ ವಿಧಾನ ಆಗಿತ್ತು. ಪೋಲವಾನಿ ಎನ್ನುವ ಪಾರಂಪರಿಕ ನೃತ್ಯ ಮತ್ತು ಸಂಗೀತ ಉತ್ಸವವನ್ನು ಸಾಮಾನ್ಯವಾಗಿ ಗ್ರಾಮೀಣ ಹಬ್ಬಗಳಲ್ಲಿ ಆಚರಿಸ್ತಾರೆ. ಇದು ಒಂದು ರೀತಿಯಾದ ಸಾಂಸ್ಕೃತಿಕ ಐಕ್ಯತೆ ಮತ್ತು ಹಳ್ಳಿಯ ಜನರ ಸಮ್ಮಿಲನವಾಗಿದೆ. ಈ ಹಬ್ಬಗಳಲ್ಲಿ ಕುದುರೆ ಮತ್ತು ಕುರಿಗಳಿಗೆ ಸಂಬಂಧಿಸಿದ ಆಟಗಳು ಜೋರ್ಖಾನಿ ಆಚರಣೆಯಾಗಿದೆ. ವೀಕ್ಷಕರೇ, ಶಿಯಾ ಇಸ್ಲಾಂನಲ್ಲಿ ಒಂದು ವಿಶಿಷ್ಟ ಮದುವೆ ವ್ಯವಸ್ಥೆ ಇದೆ. ಇದನ್ನು ನಿಕಾಮುತ್ತ ಅಥವಾ ಸಿಗೇಹ ಅಂತ ಕರೀತಾರೆ. ಇದು ಸಮಯಾವಧಿ ಮದುವೆ ಅಥವಾ ಟೆಂಪ್ರವರಿ ಮ್ಯಾರೇಜ್ ಅಂತಲೇ ಪ್ರಸಿದ್ಧವಾಗಿದೆ. ಇರಾನ್ ದೇಶದಲ್ಲಿ ಇದನ್ನು ಧಾರ್ಮಿಕವಾಗಿ ಮಾನ್ಯ ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿ ಪಾಲಕರು ಒಂದು ನಿರ್ಧರಿಸಲಾದ ಸಮಯಾವಧಿಗೆ ಮದುವೆ ಒಪ್ಪಂದ ಮಾಡ್ಕೊತಾರೆ. ಈ ಒಪ್ಪಂದದಲ್ಲಿ ಮದುವೆಯ ಅವಧಿ ಮತ್ತು ಮುರಾ ಅಂದರೆ ದೇಹಕ್ಕಾಗಿ ನೀಡುವ ಮೊತ್ತ ಆಗಿರುತ್ತೆ. ಇದು ಪೂರ್ವ ನಿರ್ಧರಿತವಾಗಿರುತ್ತೆ. ಸಮಯ ಪೂರ್ತಿಯಾದ ಬಳಿಕ ಮದುವೆ ಸ್ವಯಂ ರೀತಿಯಾಗಿ ಕೊನೆಗೊಳ್ಳುತ್ತೆ ಮತ್ತು ದಂಪತಿಗಳ ನಡುವೆ ಯಾವುದೇ ವಿಚ್ಛೇದನಕ್ಕೆ ಸಂಬಂಧಪಟ್ಟ ವಿಧಿಗಳ ಅಗತ್ಯವಿರೋದಿಲ್ಲ.
ಇದು ಕೆಲವೊಮ್ಮೆ 1 ಗಂಟೆ, ಕೆಲವು ದಿನಗಳು, ಕೆಲವು ತಿಂಗಳುಗಳು ಅಥವಾ ವರ್ಷಗಳಷ್ಟು ಕೂಡ ಇರ್ಬೋದು. ಈ ಮದುವೆ ಅವಧಿ ಮುಗಿದಾದ್ಮೇಲೆ ಆ ಹೆಣ್ಮಕ್ಳು ಇನ್ನೊಬ್ಬನೊಂದಿಗೆ ಮದುವೆ ಆಗಬೇಕು ಅಂತಂದರೆ ಅವರು ಕೊಂಚ ಸಮಯ ಕಾಯಬೇಕಾಗುತ್ತೆ. ಸಾಮಾನ್ಯವಾಗಿ 2 ತಿಂಗಳು ಅಥವಾ 45 ದಿವಸ ಕಾಯಬೇಕಾಗುತ್ತೆ. ಇದು ಅವರ ಗರ್ಭಧಾರಣೆ ಸ್ಥಿತಿಯನ್ನು ಸ್ಪಷ್ಟಪಡಿಸೋದಕ್ಕೆ ತೆಗೆದುಕೊಳ್ಳೋ ಗ್ಯಾಪ್ ಆಗಿರುತ್ತೆ. ವೀಕ್ಷಕರೇ, ಇರಾನ್ ತೀವ್ರವಾಗಿ ಅಳಿವಿನಂಚಿನಲ್ಲಿರೋ ಏಷ್ಯಾಟಿಕ್ ಚಿರತೆಗೆ ಏಕೈಕ ನೆಲೆಯಾಗಿದೆ. ಪರ್ಷಿಯನ್ ಚಿರತೆ ಅಂತ ಕರೆಯಲ್ಪಡೋ ಏಷ್ಯನ್ ಚಿರತೆ ಅತ್ಯಂತ ಅಳಿವಿನಂಚಿನಲ್ಲಿರೋ ಉಪಜಾತಿಯಾಗಿದೆ. ಇದು ಒಂದು ಕಾಲದಲ್ಲಿ ಅರೇಬಿಯನ್ ಪರ್ಯಾಯ ದ್ವೀಪ ಸಮೀಪದ ಪೂರ್ವ ಮತ್ತು ಭಾರತೀಯ ಉಪಖಂಡದಾದ್ಯಂತ ಸಾಮಾನ್ಯವಾಗಿತ್ತು. ಆದಾಗ್ಯೂ ಕೂಡ ಇರಾನ್ ಈಗ ಈ ಭವ್ಯ ಪರಭಕ್ಷಕ ಪ್ರಾಣಿಯ ಏಕೈಕ ನೆಲೆಯಾಗಿದೆ. ಇರಾನ್ನ ಪೂರ್ವ ಮಧ್ಯ ಶುಷ್ಕ ಪ್ರದೇಶದ ಕೆಲವೊಂದು ಸುರಕ್ಷಿತ ಪ್ರದೇಶಗಳಲ್ಲಿ ಇದನ್ನು ಕಾಣ್ಬೋದು. 2014ರ ಫಿಫಾ ವಿಶ್ವಕಪ್ ಸಮಯದಲ್ಲಿ ಇರಾನ್ ರಾಷ್ಟ್ರೀಯ ಫುಟ್ಬಾಲ್ ತಂಡದ ಜರ್ಸಿಗಳ ಮೇಲೆ ಈ ಚಿರತೆ ಚಿತ್ರವನ್ನು ಮುದ್ರಿಸಲಾಗಿತ್ತು. ಈ ಪ್ರಾಣಿಯನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಜಾಗೃತಿ ಮೂಡಿಸೋದಕ್ಕೆ ಇರಾನ್ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ವೀಕ್ಷಕರೇ, ಇರಾನ್ ಏಷ್ಯಾದಲ್ಲಿ ಅತಿ ಎತ್ತರದ ಜ್ವಾಲಾಮುಖಿಯನ್ನು ಹೊಂದಿದೆ. ಇರಾನ್ನ ಅತಿ ಎತ್ತರದ ಶಿಖರವಾದ ಮೌಂಟ್ ದಮಾವಂದ್ ಏಷ್ಯಾದ ಅತಿ ಎತ್ತರದ ಜ್ವಾಲಾಮುಖಿಯಾಗಿದೆ. ಇದು 2609 ಮೀಟರ್ ಎತ್ತರದಲ್ಲಿದೆ. ಈ ಜ್ವಾಲಾಮುಖಿ ಇರಾನ್ನ ಮಜಂದರನ್ ಪ್ರಾಂತ್ಯದ ಕ್ಯಾಸ್ಪಿಯನ್ ಸಮುದ್ರದ ದಕ್ಷಿಣ ಕರಾವಳಿಯ ಬಳಿಯ ಅಲ್ಬೋರ್ಡ್ ಶ್ರೇಣಿಯಲ್ಲಿದೆ. ಮೌಂಟ್ ದಮಾವಂದ್ ಶಿಖರ ಮೌಂಟ್ ಎವರೆಸ್ಟ್ ನಂತರದ ಏಷ್ಯಾದ 2ನೇ ಅತಿ ದೊಡ್ಡ ಪ್ರಮುಖ ಶಿಖರವಾಗಿದೆ ಮತ್ತು ಇದು ವಿಶ್ವದ 12ನೇ ಅತ್ಯಂತ ಪ್ರಮುಖ ಶಿಖರವಾಗಿದೆ. ವೀಕ್ಷಕರ, ಕ್ಯಾಸ್ಪಿಯನ್ ಸಮುದ್ರ ಮತ್ತು ಹಿಂದೂ ಮಹಾಸಾಗರದೊಂದಿಗೆ ಗಡಿಯನ್ನು ಹಂಚಿಕೊಳ್ಳೋ ವಿಶ್ವದ ಏಕೈಕ ದೇಶ ಅಂತಂದರೆ ಅದು ಇರಾನ್. ಏಷ್ಯಾದಲ್ಲಿ ಇರಾನ್ 3ನೇ ಅತಿ ಹೆಚ್ಚು ಸಂಖ್ಯೆಯ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳನ್ನು ಹೊಂದಿದೆ ಅಂದರೆ ಆಶ್ಚರ್ಯ ಅನಿಸುತ್ತೆ. ಸಾವಿರಾರು ವರ್ಷಗಳ ಹಿಂದಿನ ದೀರ್ಘ ಇತಿಹಾಸಕ್ಕೆ ಹೆಸರುವಾಸಿಯಾಗಿರೋ ಇರಾನ್ ಹಲವಾರು ಐತಿಹಾಸಿಕ ತಾಣಗಳಿಗೆ ನೆಲೆಯಾಗಿದೆ. ಏಷ್ಯಾದಲ್ಲಿ ಚೀನಾ ಮತ್ತು ಭಾರತವನ್ನು ಬಿಟ್ಟರೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಸಂಖ್ಯೆಯಲ್ಲಿ ಇದು ಏಷ್ಯಾದಲ್ಲೇ 3ನೇ ಸ್ಥಾನದಲ್ಲಿದೆ. ಪರ್ಸೆಪೋಲಿಸ್ ಅಂದರೆ ಪ್ರಾಚೀನ ಪರ್ಷಿಯನ್ ಸಾಮ್ರಾಜ್ಯದ ರಾಜಧಾನಿ ಈಗಿನ ಇರಾನ್ನ ಪಾರ್ಸ್ನ ಹತ್ತಿರ ಇದೆ. ಇದು ಅಕೆಮೆನಿಡ್ ಸಾಮ್ರಾಜ್ಯದ ಕಾಲದಲ್ಲಿ 6ನೇ ಶತಮಾನದಲ್ಲಿ ನಿರ್ಮಾಣವಾಯಿತು ಅಂತ ಹೇಳಲಾಗುತ್ತೆ. ಭವ್ಯ ಪಾಳೆಯಗಳು, ಶಿಲ್ಪಕಲೆ, ಅರಮನೆಗಳ ಗೋಡೆಗಳಲ್ಲಿ ಹಳೆಯ ಪರ್ಷಿಯನ್ ಶಿಲ್ಪಕಲೆಯ ವೈಭವವನ್ನು ಇದು ಪ್ರತಿಬಿಂಬಿಸುತ್ತೆ. ಇದಕ್ಕೆ ಎಲ್ಲ ರಾಷ್ಟ್ರಗಳಿಂದ ಬಂದವರ ಪ್ರವೇಶ ದ್ವಾರ ಅಂತ ಕರೀತಾರೆ, ಅಂದರೆ ಗೇಟ್ ಆಫ್ ಆಲ್ ನೇಷನ್ಸ್. ಇಲ್ಲಿನ ಪಾಳೆಗಳ ಗೋಡೆಗಳಲ್ಲಿ ಕಲಾಕೃತಿಗಳು, ಯುದ್ಧದ ದೃಶ್ಯಗಳು, ದೂತರು, ಪ್ರಾಣಿ ಶಿಲ್ಪಗಳು ಇವುಗಳನ್ನೆಲ್ಲ ಕಾಣ್ಬೋದು. ಕ್ರಿಸ್ತಪೂರ್ವ 330ರಲ್ಲಿ ಅಲೆಕ್ಸಾಂಡರ್ ದಿ ಗ್ರೇಟ್ ದಾಳಿ ಮಾಡಿದಾಗ ಇದರ ಬಹುಭಾಗ ಹಾನಿಯಾಗುತ್ತೆ. ವೀಕ್ಷಕರ, ಇಲ್ಲಿನ ಹೋರ್ಮುಜ್ ದ್ವೀಪ ಕೆಂಪು ಮರಳು ಕಡಲು, ಬಣ್ಣ ಬಣ್ಣದ ಬೆಟ್ಟಗಳು, ಪೋರ್ಚುಗೀಸ್ ಕೋಟೆಗಳು ಮತ್ತು ನೈಸರ್ಗಿಕ ವಿಸ್ಮಯದ ದ್ವೀಪವಾಗಿದೆ. ಇರಾನ್ನ ದಕ್ಷಿಣ ಭಾಗದ ಪರ್ಷಿಯನ್ ಗಲ್ಫ್ನಲ್ಲಿ ಈ ದ್ವೀಪ ಇದೆ. ನೈಸರ್ಗಿಕ ಬಣ್ಣಗಳ ಕೆಂಪು ಮರಳು ಕಡಲು ಮತ್ತು ವಿಶೇಷ ಪರ್ವತಗಳಿಗಾಗಿ ಇದು ಪ್ರಸಿದ್ಧವಾಗಿದೆ. ಪೋರ್ಚುಗೀಸರು ಇಲ್ಲಿ ಕೋಟೆಗಳನ್ನು ನಿರ್ಮಿಸಿರುವುದರಿಂದ ಪ್ರಕೃತಿ, ಇತಿಹಾಸ ಮತ್ತು ಸ್ಥಳೀಯ ಸಂಸ್ಕೃತಿಯ ಮಿಶ್ರಣವನ್ನು ನೀಡುತ್ತೆ. ಶಿರಾಜ್ ಎನ್ನುವುದು 13ರಿಂದ 17ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟ ಸಗವಿ ಸಾಮ್ರಾಜ್ಯದ ಭಾಗವಾದ ಒಂದು ಪ್ರಮುಖ ನಗರವಾಗಿದೆ. ಶಿರಾಜ್ ಪರ್ಷಿಯನ್ ಕಲೆ, ಕಾವ್ಯ ಮತ್ತು ಉದ್ಯಾನಗಳ ನಗರವಾಗಿದೆ. ಇಲ್ಲಿಯ ಪ್ರಮುಖವಾದ ಆಕರ್ಷಣೆ ಅಂದರೆ ಪಿಂಕ್ ಮಾಸ್ಕ್ ಆಗಿದೆ. ಅಷ್ಟೇ ಅಲ್ಲ, ಹಫೀಜ್ ತಿವಾರಿ ಮತ್ತು ಸುಂದರ ತೋಟಗಳಿಗೆ ಇದು ಪ್ರಸಿದ್ಧವಾಗಿದೆ. ಇದರೊಳಗಿನ ಸುಂದರ ಬಣ್ಣದ ಕಿಟಕಿಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ವೀಕ್ಷಕರೇ, ಇತಿಹಾಸ, ಸಂಸ್ಕೃತಿ, ಪ್ರಕೃತಿ ಮತ್ತು ಜನರ ಬದುಕು ಇವೆಲ್ಲ ಸೇರಿ ಇರಾನನ್ನು ಎಷ್ಟು ಅದ್ಭುತವಾಗಿಸಿವೆ ಅಥವಾ ಎಷ್ಟು ಅಚ್ಚರಿಯನ್ನು ಮೂಡಿಸ್ತವೆ ಎನ್ನುವುದರ ಕುರಿತ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಮೂಲಕ ನೀವು ಹೊಸ ದೃಷ್ಟಿಯಿಂದ ಇರಾನನ್ನು ನೋಡಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ. ಇಂತಹ ವಿಶ್ವದ ರಹಸ್ಯ, ಅಚ್ಚರಿ ಮತ್ತು ಕುತೂಹಲಕಾರಿ ವಿಚಾರಗಳಿಗಾಗಿ ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.